ओम मेधासी देवी विदिता किल शास्त्रसारा दुर्गासी दुर्ग भवसागर नौरसंगा श्रीः कैटभारि हृदयैक कृताधिवासा गौरीत्वमेव शशिमौलि कृत प्रतिष्ठा कात्यायनाय विद्महे कन्याकुमारी धीमहि तन्नो दुर्गिः प्रचोदयात् श्री गुरुभ्यो नमः हरि ओम। आत्मीय प्रिय प्रेक्षक ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖದಾಯಕ, ಸಮೃದ್ಧಿದಾಯಕ, ಕ್ಷೇಮದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಧನಸ್ಸು ರಾಶಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಪ್ರಮುಖವಾಗಿ ಧನುರಾಶಿಯವರಿಗೆ ಗುರುಬಲ ಇದೆ ಅನ್ನುವಂಥದ್ದು ದೊಡ್ಡ ಶಕ್ತಿ. ಈ ತಿಂಗಳು ಕೂಡ ಗುರುಬಲ ಇರುತ್ತೆ ಸಂಪೂರ್ಣವಾಗಿ. ಗುರುವಿನ ನೇರ 7ನೇ ಮನೆ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬಿದ್ದಿರೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಹಾಗಾಗಿ ಭಗವಂತನ ಆಶೀರ್ವಾದ, ಗುರುಗಳ ಒಂದು ಅನುಗ್ರಹ ಅನ್ನುವಂಥದ್ದು ನಿಮಗೆ ಈ ತಿಂಗಳು ಯಥೇಚ್ಛವಾಗಿ ಸಿಗುತ್ತೆ. ರಾಶ್ಯಾಧಿಪತಿ ತುಂಬ ಬಲಿಷ್ಠವಾಗಿರೋದ್ರಿಂದ ಶರೀರ ತುಂಬ ಚೆನ್ನಾಗಿರುತ್ತೆ, ನಿಮಗೆ ಏನು ತೊಂದರೆಗಳಾಗಲ್ಲ. ಸುಖಾಧಿಪತಿ ಅಂದರೆ ಸುಖ ಸ್ಥಾನಾಧಿಪತಿ ಗುರುವೇ ಆದ್ದರಿಂದ ಸುಖವು ಚೆನ್ನಾಗಿ ಗಳಿಸ್ತೀರ. ಹಾಗಾಗಿ ಗುರುವಿಂದ ಏನು ಕೆಟ್ಟದ್ದಿಲ್ಲ. ಇನ್ನು ಶನಿ ಪ್ರಭಾವನ ಅರ್ಧಾಷ್ಟಮ ಶನಿ ಅನ್ನುವಂಥದ್ದು ನಡೀತಾ ಇದೆ. ಹಾಗಾಗಿ ಪ್ರತಿ ಶನಿವಾರ ಶನೀಶ್ವರನ ದೇವಸ್ಥಾನಕ್ಕೆ ಹೋಗೋದು ಮರಿಬೇಡಿ. ತಿಂಗಳಿಗೊಮ್ಮೆ ತೈಲಾಭಿಷೇಕ ಮಾಡಿಸೋದು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಯಾಕೆಂದರೆ ಅರ್ಧಾಷ್ಟಮ ಶನಿ ಪ್ರಭಾವ ಅನ್ನುವಂಥದ್ದು ಕೂಡ ನಿಮ್ಮ ಮೂಲ ಜಾತಕದಲ್ಲಿ ಶನಿ ಚೆನ್ನಾಗಿದ್ದರೆ ಯಾವುದೇ ತೊಂದರೆ ಇಲ್ಲ. ಅಕಸ್ಮಾತ್ ಮೂಲ ಜಾತಕದಲ್ಲಿ ತೊಂದರೆ ಇತ್ತು ಅಂದರೆ ಮಾತ್ರನೇ ನಿಮಗೇನಾದರೂ ಪ್ರಭಾವಗಳಾಗುವ ಸಾಧ್ಯವಾದಷ್ಟು ಸ್ವಲ್ಪ ನೆಗ್ಲಿಜೆನ್ಸಿ ಮಾಡದೆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇನ್ನು ನಿಮ್ಮ ರಾಶಿ ಮತ್ತು ರಾಶಿಯಿಂದ 4ನೇ ಮನೆ ಅಧಿಪತಿ ಗುರು ಆದರೆ ರಾಶಿಯಿಂದ 2 ಮತ್ತು 3ನೇ ಮನೆ ಅಧಿಪತಿ ಶನಿ. ಹಾಗಾಗಿ 4 ಮನೆಗಳನ್ನು ಕವರ್ ಮಾಡಿ ಆಯಿತು. ಮುಖ್ಯವಾಗಿ ಏನಪ್ಪ ಅಂತಂದರೆ ಇದೇ ತಿಂಗಳು ನಿಮಗೆ 7ನೇ ತಾರೀಕು ರಾಹು ಜಯಂತಿ ಬರುತ್ತೆ. ರಾಹು 3ನೇ ಮನೆಯಲ್ಲಿದ್ದಾರೆ. 3ನೇ ಮನೆ ರಾಹು ಒಳ್ಳೆಯದೇ, ಆದರೆ ಸ್ವಲ್ಪ ಧೈರ್ಯ ಕಳ್ಕೊಳ್ತೀರಾ, ಸ್ವಲ್ಪ ನಿಮಗೆ ಶಕ್ತಿ ಕಮ್ಮಿ ಆಗುತ್ತೆ, ಏನೋ ಒಂಥರ ಕನ್ಫ್ಯೂಷನ್ಸ್ ಬರುವಂಥ ಸಾಧ್ಯತೆಗಳು. ಡ್ಯುಯಲ್ ಮೈಂಡ್ ಅಂತ ಹೇಳ್ತೀವಿ, ಎರಡೆರಡು ಮನಸ್ಸು ಅಂತ ಹೇಳ್ತೀವಿ. ಆ ಥರದ ಮನಸ್ಸುಗಳು ನಿಮಗೆ ಬರಬಾರ್ದು ಅಂದರೆ 7ನೇ ತಾರೀಕು ಸೆಪ್ಟೆಂಬರ್ ತಿಂಗಳು ರಾಹು ಜಯಂತಿ ಇರೋದ್ರಿಂದ ಪ್ರತಿಯೊಬ್ಬರು ಎಲ್ಲ ದೇವಸ್ಥಾನದಲ್ಲೂ ಕೂಡ ನವಗ್ರಹಗಳಿರುತ್ತೆ. ಅದರಲ್ಲಿ ನವಗ್ರಹ ಇರುವಂಥ ದೇವಸ್ಥಾನಕ್ಕೆ ಹೋದರೆ ರಾಹು ಗ್ರಹಕ್ಕೆ ಒಂದು ಅರ್ಚನೆ ಅಥವಾ ಅಭಿಷೇಕ ಮಾಡಿಸಿ ಆ ಸ್ವಾಮಿಗೆ ಒಂದು ತೃಪ್ತಿಯಾಗಿ ಆರಾಧನೆ ಮಾಡೋದ್ರಿಂದ ರಾಹುವಿಂದ ಬರಬಹುದಾದಂಥ ಕೆಟ್ಟದ್ದೆಲ್ಲ ನಿವೃತ್ತಿ ಆಗುತ್ತೆ. ಕೇತು ಭಾಗ್ಯಸ್ಥಾನದಲ್ಲಿದ್ದರೆ ಏನೋ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಇಲ್ಲ. ರಾಶಿಯಿಂದ 7 ಮತ್ತು 10ನೇ ಮನೆ ಅಧಿಪತಿ ಆಗಿರತಕ್ಕಂಥ ಬುಧ ಪ್ರಸ್ತುತ ಅಂತೂ ಭಾಗ್ಯಸ್ಥಾನದಲ್ಲಿ ಒಳ್ಳೆ ಪೊಸಿಷನ್ನಲ್ಲಿದ್ದಾರೆ. 15ನೇ ತಾರೀಕು ತನ್ನ ಸ್ವಕ್ಷೇತ್ರಕ್ಕೆ ಬಂದು ಉಚ್ಚ ಸ್ಥಾನಕ್ಕೆ ಬರ್ತಾರೆ. ದಶಮಾಧಿಪತಿ ಉಚ್ಚ ಸ್ಥಾನಕ್ಕೆ ಬಂದರೆ ನಿಮಗೊಂದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ? ಉದ್ಯೋಗದಲ್ಲಿ ತುಂಬ ಚೆನ್ನಾಗಿರುವಂಥ ಸ್ಥಾನಕ್ಕೆ ಹೋಗಿ ಸೇರ್ತೀರ. ಒಳ್ಳೆಯ ಉದ್ಯೋಗದ ಬದಲಾವಣೆ, ಉದ್ಯೋಗದಲ್ಲಿ ಇನ್ಕ್ರಿಮೆಂಟು, ಪ್ರಮೋಷನ್ನು ಇತ್ಯಾದಿಗಳು ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಜೊತೆಗೆ ದಶಮಾಧಿಪತಿನೂ ಅವರೇ, ಸಪ್ತಮಾಧಿಪತಿನೂ ಅವರೇ. ವಿವಾಹ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಇನ್ನೂ ಅನೇಕ ವಿಧವಾದಂಥ ವಿಚಾರಗಳಲ್ಲಿ ನಿಮಗೆ ಅನುಕೂಲಗಳಾಗತ್ತೆ ಹೊರತು ಅನಾನುಕೂಲ ಆಗಲ್ಲ. ಅದೊಂದು ಪ್ಲಸ್ ಪಾಯಿಂಟ್. ಬುಧನ ಜೊತೆಗೆ ಸೂರ್ಯನು 17ನೇ ತಾರೀಕು ಬಂದು ಸೇರ್ತಾರೆ. ಅಲ್ಲಿವರೆಗೂ 17ನೇ ತಾರೀಕುವರೆಗೂ ಸೂರ್ಯ ಭಾಗ್ಯಸ್ಥಾನದಲ್ಲಿ ಇರ್ತಾರೆ. ಬುಧಾದಿತ್ಯ ಯೋಗ ಅಪ್ಲೈ ಆಗುತ್ತೆ 17ನೇ ತಾರೀಕಿಂದ. ಅದು ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಧನುರಾಶಿಯವರಿಗೆ ಇಷ್ಟೆಲ್ಲ ಚೆನ್ನಾಗಿದೆ. ಹಾಗಾದರೆ ನೆಗೆಟಿವ್ ಏನು? 9ನೇ ಮನೆಗೆ ಭಾಗ್ಯಸ್ಥಾನಕ್ಕೆ ಶುಕ್ರ ಬಂದರೂ ಅದು ಶತ್ರುವಿನ ಮನೆ ಆದ್ದರಿಂದ ಸ್ವಲ್ಪ ಲಾಭಗಳು ಕಡಿಮೆ. ಈ ತಿಂಗಳು ಸ್ವಲ್ಪ ಲಾಭ ಕಡಿಮೆ ಆಗುತ್ತೆ ನಿಮಗೆ. ಸ್ವಲ್ಪ ಡ್ಯುಯಲ್ ಯೋಚನೆಗಳು, ಎರಡೆರಡು ಯೋಚನೆಗಳಾಗುತ್ತೆ. ದುಡ್ಡನ್ನು ಸೇರಿಸಿಡುವಂಥದ್ರಲ್ಲಿ ಒಂದು ಸ್ವಲ್ಪ ವಿಫಲ ಆಗುತ್ತೆ. ಅದೊಂದು ತುಂಬ ಇಂಪಾರ್ಟೆಂಟ್. ನೀವು ಬ್ಯಾಲೆನ್ಸ್ ಮಾಡಬೇಕು. ಅತಿ ಹೆಚ್ಚು ಪ್ರಯಾಣ ಈ ತಿಂಗಳಲ್ಲಿ ಒಳ್ಳೆಯದಲ್ಲ. ಅದರಿಂದ ಸ್ವಲ್ಪ ತೊಂದರೆಗಳು ಬರಬಹುದು. ಯಾಕೆ ಅಂತಂದರೆ ಕುಜ ನಿಮಗೆ ಲಾಭಸ್ಥಾನಕ್ಕೆ ಬರ್ತಾರೆ. 13ನೇ ತಾರೀಕು ಕುಜ 10ನೇ ಮನೆಯಿಂದ 11ನೇ ಮನೆಗೆ ಬರ್ತಾರೆ. ಆದರೂ ಶತ್ರು ಮನೆ ಆದ್ದರಿಂದ ನಿಮಗೆ ಪೂರ್ವ ಪುಣ್ಯ ಬಲ ಇರಲ್ಲ. ಸಂತಾನಕ್ಕೆ ಇದು ಒಳ್ಳೆಯ ಸಮಯ ಅಲ್ಲ ಈ ತಿಂಗಳು. ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಜಯತ್ವ ಇರಲ್ಲ. ವಿದೇಶಿ ಪ್ರಯಾಣದಲ್ಲಿ ಸ್ವಲ್ಪ ಅನಾನುಕೂಲ, ಸ್ವಲ್ಪ ಲಾಸ್ ಆಗುವಂಥ ಸಾಧ್ಯತೆ, ಹಣ, ಜೊತೆಗೆ ನಿದ್ರೆ ಕಡಿಮೆ, ಊಟದಿಂದ ಸ್ವಲ್ಪ
ಹೊಟ್ಟೆ ಕೆಡುವಂಥ ಸಾಧ್ಯತೆ. ಅಂದರೆ ಏನೇನೋ ಯಥೇಚ್ಛವಾಗಿ ಊಟ ಮಾಡೋದು ಬೇಡ, ಆರೋಗ್ಯವಂತ ಊಟವನ್ನು ಮಾಡುವಂಥದ್ದು ಉತ್ತಮ. ಅದಲ್ಲದೆ ನಿಮಗೆ ಕುಜ ಬಂದು 11ನೇ ಮನೆಗೆ ಬರ್ತಾರೆ ಅಂತಂದರೆ ಕುಜನು ಬಲಹೀನವಾಗಿದ್ದಾರೆ. ಸಾಧ್ಯವಾದಷ್ಟು ಹೇಗೆ ಶನಿ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿದ್ರು ಹಾಗೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಹೋಗಬೇಕು. ಸುಬ್ರಹ್ಮಣ್ಯನ ಮಂತ್ರಗಳನ್ನು ಕೇಳಬೇಕು ನೀವು. ಇಲ್ಲಾಂದರೆ ಋಣ ವಿಮೋಚಕ ಮಂಗಲ ಸ್ತೋತ್ರ ಅಂತ ಒಂದು ಸ್ತೋತ್ರ ಬರುತ್ತೆ. ಅದನ್ನು ಪ್ರತಿದಿನ ಕೇಳೋದ್ರಿಂದ ಮಂಗಲನ ಆಶೀರ್ವಾದ ಸಾಲಗಿಲ್ಲ ಇದ್ರೂ ಕಡಿಮೆ ಆಗ್ತಾ ಬರುತ್ತೆ. ಇದೊಂದು ಮೇಜರ್ ಪ್ಲಸ್ ಪಾಯಿಂಟ್. ಶುಕ್ರನ ಬದಲಾವಣೆ 14ನೇ ತಾರೀಕು ಆಗೋದ್ರಿಂದ ಈ ತಿಂಗಳು ಈ ನಾಟಕ, ಸಂಗೀತ, ಸ್ಪೋರ್ಟ್ಸು, ಸಿನಿಮಾ, ಪ್ರೊಡ್ಯೂಸಿಂಗು, ಡೈರೆಕ್ಟು, ಈ ಥರ ಡೈರೆಕ್ಷನ್ ಆ ಥರದ್ದು ಯಾವುದಾದ್ರೂ ಒಂದು ಕೆಲಸ ಮಾಡ್ತಿದ್ರೆ, ಬೋಟಿಕ್ಕು, ಬ್ಯೂಟಿ ಪಾರ್ಲರು, ಆರ್ಕಿಟೆಕ್ಟು ಮತ್ತು ಕಲೆ, ಆರ್ಟಿಸ್ಟ್ಗಳು, ಇವ್ರಿಗೆಲ್ಲರಿಗೂ ಸ್ವಲ್ಪ ಬಲಹೀನವಾದಂಥ ಮಾಸ. ಈ ತಿಂಗಳಲ್ಲಿ ಏನು ನಿಮಗೆ ಸಂಪಾದನೆ ಇರಲ್ಲ. ಶುಕ್ರನ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ವಾಹನದಿಂದನೂ ಹೆಚ್ಚು ಲಾಭ ಇಲ್ಲ. ನೂತನ ವಾಹನ ಕೊಳ್ಳೋದಕ್ಕೆ ಇದು ಸಮಯ ಅಲ್ಲ. ಈ ತಿಂಗಳು ಯಾವುದೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಪ್ರಮುಖವಾದ ಬದಲಾವಣೆಗಳು ಕಾಣುತ್ತೆ. ಎಷ್ಟು ದೊಡ್ಡಗೆ ಅಂತಂದರೆ ಗುರುವಿಂದ ಮಾತ್ರನೇ ಕಾಣ್ತಾ ಇದೆ. ಯಾವುದಕ್ಕೂ ಒಂದು ಸಲ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಮಾಡಿಸಿ ಶುಕ್ರ ಹಾಗೂ ಕುಜನ ಸ್ಥಾನವನ್ನು ನೋಡ್ಕೊಳ್ಳಿ. ದೊಡ್ಡ ಡಿಸಿಷನ್ಸ್ ತೊಗೊಳಕ್ಕೆ ಹೋಗಬೇಡಿ. ಈವನ್ ರೈತರಿಗೂ ಚೆನ್ನಾಗಿಲ್ಲ ಈ ತಿಂಗಳು. ಸಿವಿಲ್ ಕಾಂಟ್ರಾಕ್ಟರ್ಸ್ ಚೆನ್ನಾಗಿಲ್ಲ, ರಿಯಲ್ ಎಸ್ಟೇಟ್ ಮಾಡೋರು ಚೆನ್ನಾಗಿಲ್ಲ. ಆದರೆ ಈ ಹಾಸ್ಪಿಟಲ್ ಇಟ್ಕೊಂಡಿರ್ತಕ್ಕಂಥವ್ರು ಮತ್ತು ಮೆಡಿಕಲ್ ಶಾಪು, ಲ್ಯಾಬ್ ಟೆಕ್ನಿಷಿಯನ್ಸು, ಲ್ಯಾಬನ್ನು ನಡೆಸ್ತಾ ಇರೋರು, ಈ ಎಕ್ಸ್ರೇ, ಸ್ಕ್ಯಾನಿಂಗು, ಈ ಥರ ಡಿಪಾರ್ಟ್ಮೆಂಟು, ವೈದ್ಯಕೀಯ ವಿದ್ಯಾಭ್ಯಾಸ ಮಾಡುವಂಥವ್ರಿಗೆ, ವಿದ್ಯಾರ್ಥಿಗಳು ಎಲ್ಲರಿಗೂ ಚೆನ್ನಾಗಿರುತ್ತೆ. ಕಾರಣ ಬುಧನೂ ಸೂಪರು, ಗುರುನೂ ಸೂಪರು. ಹಾಗಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಇಲ್ಲ. ವಿದ್ಯೆಗೆ ಸಮಸ್ಯೆ ಇಲ್ಲ, ಉದ್ಯೋಗಕ್ಕೆ ಸಮಸ್ಯೆ ಇಲ್ಲ, ವ್ಯಾಪಾರಕ್ಕೂ ಸಮಸ್ಯೆ ಇಲ್ಲ. ಆದರೆ ಒಂದು ಸ್ವಲ್ಪ ಅಡಚಣೆಗಳು ಮಾತ್ರ ಬರುತ್ತಷ್ಟೆ. ಅದನ್ನೆಲ್ಲ ನೀವೇ ಆ ಒಂದು ಕ್ರೈಸಸ್ಸು ಅಂತ ಹೇಳ್ತೀವಲ್ಲ, ಅಥವಾ ಸ್ಟ್ರೆಸ್ಸು ಅಂತ ಹೇಳ್ತೀವಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡಿದ್ರೆ ಸಾಕು. ಇನ್ನು ಬಿಟ್ಟು ಬೇರೆ ಏನಿಲ್ಲ. ಸ್ಕೂಲ್ಸು ತುಂಬ ಚೆನ್ನಾಗಿರುತ್ತೆ, ಕಾಲೇಜಸ್ಸು ತುಂಬ ಚೆನ್ನಾಗಿರುತ್ತೆ, ಪ್ರೊಫೆಸರು, ಟೀಚರ್ಸು, ಲೆಕ್ಚರರ್ಸ್ ಎಲ್ಲ ಅದ್ಭುತವಾದಂಥ ಮಾಸ ಆಗಿರುತ್ತೆ. ಏನಾದರೂ ಬದಲಾವಣೆಗಳಿರುತ್ತೆ. ಮತ್ತು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಚೆನ್ನಾಗಿರುತ್ತೆ. ಸ್ಕೂಲ್ ನಡೆಸುವಂಥ ಅಡ್ಮಿನಿಸ್ಟ್ರೇಷನ್ಗೆ ತುಂಬ ಚೆನ್ನಾಗಿರುತ್ತೆ. ಈ ಥರದ್ದೆಲ್ಲ ಒಂದು ಪಾಸಿಟಿವ್ ಥಿಂಕಿಂಗನ್ನು ನೀವು ಮೂವ್ ಮಾಡ್ಬೋದು. ಅದೆಲ್ಲ ಒಳ್ಳೆಯದೇ. ಯಾರಾದರೂ ಟೀಚರ್ ಟ್ರೈನಿಂಗ್ ಮಾಡ್ತಾಯಿದ್ದೀರಾ, ಸರ್ಕಾರದ ಗೌರ್ಮೆಂಟ್ ಉದ್ಯೋಗ ಪ್ರಯತ್ನ ಪಡ್ತಾ ಇದ್ದೀರಾ ಅಂದರೆ ಇದು ತಿಂಗಳು ತುಂಬ ಚೆನ್ನಾಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೂ ಚೆನ್ನಾಗಿರುತ್ತೆ. ಅಧಿಕಾರದ ಬಲ ಹೆಚ್ಚಾಗುತ್ತೆ. ಹಣದ ಅನುಕೂಲ ತುಂಬ ಚೆನ್ನಾಗಿರುತ್ತೆ. ಒಂಥರ ಬಿಟ್ಟು ಹೋಗುವಂತಹ ಅಧಿಕಾರ ನಿಮಗೆ ಸಿಗುವಂಥ ಸಾಧ್ಯತೆಗಳು. ರಾಜಕೀಯವಾಗಿ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಗೌರ್ಮೆಂಟ್ ಉದ್ಯೋಗ ಮಾಡುವಂಥವ್ರಿಗೂ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಪ್ಲಸ್ ಪಾಯಿಂಟ್ಸ್. ಕುಜ, ಶುಕ್ರ ಎರಡು ಚೆನ್ನಾಗಿಲ್ಲ. ಶನಿ ಅರ್ಧಾಷ್ಟಮ. ಹಾಗಾಗಿ ಮೂಲ ಜಾತಕವನ್ನು ತೋರಿಸ್ಕೊಳ್ಳಿ. ಜೊತೆಗೆ ಅನಂತ ಪದ್ಮನಾಭ ಸ್ವಾಮಿ ವ್ರತ ಬರುತ್ತೆ 6ನೇ ತಾರೀಕು. ಅವತ್ತು ಅನಂತ ಪದ್ಮನಾಭ ಸ್ವಾಮಿ ವ್ರತ ಸುಮಾರು ಜನ ಮಾಡ್ತಾರೆ. ನಿಮಗೆ ಅದು ಪದ್ಧತಿ ಇತ್ತಂದರೆ ಮಾಡಿ. 8ನೇ ತಾರೀಕು ಮಹಾಲಯ ಪಕ್ಷ ಆರಂಭ. ಅಲ್ಲಿಂದ 15 ದಿನ ಮಹಾಲಯ ಪಕ್ಷ, ಪಿತೃಗಳಿಗಿಂತ ಮೀಸಲಾಗಿಟ್ಟಿರ್ತಕ್ಕಂಥ 15 ದಿನ ಮಹಾಲಯ ಪಕ್ಷ ಆರಂಭ ಆಗುತ್ತೆ. 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ. ಅವತ್ತಿನವರೆಗೂ 15 ದಿನ ಇರುತ್ತೆ. ಮಹಾಲಯ ಅಮಾವಾಸ್ಯೆ ದಿನ ಪಿತೃಪೂಜೆ, ದಾನ, ಪಿಂಡ ಪ್ರದಾನ, ನದಿ ಸ್ನಾನ ಇತ್ಯಾದಿಗಳು ಭಾಳ ಒಳ್ಳೆಯದು. 17ನೇ ತಾರೀಕು ವಿಶ್ವಕರ್ಮ ಜಯಂತಿ ಬರುತ್ತೆ. ಅವತ್ತು ವಿಶ್ವಕರ್ಮ ಜನಾಂಗದವರಿಗೆ ವರ್ಷದಲ್ಲೇ ಅತ್ಯಂತ ದೊಡ್ಡ ಹಬ್ಬ. ಅವತ್ತಿನ ದಿನ ಆ ಹಬ್ಬವನ್ನು ಆಚರಣೆ ಮಾಡಿ, ತುಂಬ ಒಳ್ಳೆಯದು. ಅವರೇ ಅಂತಲ್ಲ, ಎಲ್ಲರೂ ಮಾಡಬೇಕು. ಯಾಕಂದರೆ ಅವರು ದೇವಶಿಲ್ಪಿ ಅಂತ ಹೇಳ್ತೀವಿ. ಅದು ತುಂಬ ಇಂಪಾರ್ಟೆಂಟ್. ಇವತ್ತು ನಾವು ದೊಡ್ಡ ದೊಡ್ಡ ದೇವಸ್ಥಾನಗಳು ಕಾಣ್ತಾ ಇದ್ದೀವಿ. ದೊಡ್ಡ ದೊಡ್ಡ ಗೋಪುರಗಳು, ಆರ್ಕಿಟೆಕ್ಟು, ಇಂಜಿನಿಯರಿಂಗ್ ಏನಿದೆ ದೇವಸ್ಥಾನದ್ದು, ಅದೆಲ್ಲ ಕೂಡ ವಿಶ್ವಕರ್ಮರ ಆಶೀರ್ವಾದನೇ ಸಿಕ್ಕಿರೋದು ನಮಗೆ. ಇವತ್ತು ಭಗವಂತನ ದರ್ಶನ ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗಿ ಅಂದರೆ ಆ ದೇವಸ್ಥಾನ ಕಟ್ಟಿರೋದೆಲ್ಲ ವಿಶ್ವಕರ್ಮರ ಒಂದು ಆಶೀರ್ವಾದದಿಂದ. ಇನ್ನು 22ನೇ ತಾರೀಕು ನವರಾತ್ರಿ ಆರಂಭ ಆಗುತ್ತೆ. 29ನೇ ತಾರೀಕು ಅವತ್ತು ಸರಸ್ವತಿ ಪೂಜೆ ಇದೆ. 30ನೇ ತಾರೀಕು ದುರ್ಗಾಷ್ಟಮಿ ಇದೆ. ಹಾಗಾಗಿ ಈ ತಿಂಗಳು ಹಬ್ಬಗಳು ಬರುತ್ತೆ, ಪಿತೃಪೂಜೆನೂ ಆಗುತ್ತೆ. ಬಟ್ ಏನಪ್ಪ ಅಂತಂದರೆ 5ನೇ ಮನೆ ಚೆನ್ನಾಗಿಲ್ಲದರಿಂದ ಸಂತಾನಕ್ಕೆ ಪ್ರಯತ್ನ ಪಡಬೇಡಿ. ಸಾಧ್ಯವಾದಷ್ಟು ಈ ಒಂದು ತಿಂಗಳಲ್ಲಿ ಒಂದು ಸ್ವಲ್ಪ ದೈವ ಭಕ್ತಿ, ದೈವ ಚಿಂತನೆ ಹೆಚ್ಚಾಗಿಟ್ಕೊಳ್ಳಿ. ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ. ಅದು ನಿಮಗೆ ತುಂಬ ಫಲ ಸಿಗುತ್ತೆ. ಅತಿ ಹೆಚ್ಚು ಪ್ರಯಾಣ ನಿಮ್ಗೆ ಒಳ್ಳೆಯದಲ್ಲ. ಹಾಗಾಗಿ ಒಂದು ಸುಬ್ರಹ್ಮಣ್ಯನ ಸ್ತೋತ್ರ ಕೇಳೋದು, ಸುಬ್ರಹ್ಮಣ್ಯನ ದರ್ಶನ ಮಾಡೋದು, ಇನ್ನೊಂದು ವಿಶೇಷವಾಗಿ ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋದು, ತಿಂಗಳಿಗೊಮ್ಮೆ ತೈಲಾಭಿಷೇಕ ಮಾಡೋದು. ಇಷ್ಟು ಮಾತ್ರ ಮಾಡಿದ್ರೆ ಸಾಕು. ಇನ್ನೇನೂ ಅವಶ್ಯಕತೆ ಇಲ್ಲ. ಧನುರಾಶಿಯವರಿಗೆ ಗುರುಬಲ ಇದೆ, ಸ್ಟ್ರಾಂಗ್ ಆಗಿದೆ. ಧೈರ್ಯವಾಗಿರಿ. ಭಗವಂತನ ಆಶೀರ್ವಾದ, ಅನುಗ್ರಹ ಅನ್ನುವಂಥದ್ದು ತೃಪ್ತಿಯಾಗಿ ನಿಮಗೆ ಸಿಗುತ್ತೆ.
ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಮ ಸಿಗಲಿಂದ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.